ಹಾಯ್ ಹಲೋ ನಮಸ್ಕಾರ. ನೀವೆಲ್ಲಾದರೂ ಹೈದರಾಬಾದಿಗೆ ಹೋದರೆ ಈ ಒಂದು ಮ್ಯೂಸಿಯಂಗೆ ವಿಸಿಟ್ ಕೊಡೋದನ್ನು ಮರಿಬೇಡಿ. ಅಯ್ಯೋ ಮ್ಯೂಸಿಯಮ್ಮ ಬೋರಿಂಗ್ ಇರ್ತದೆ ಅಂತ ಅಂದ್ಕೊಂಡು ಇದನ್ನು ಸ್ಕಿಪ್ ಮಾಡಬೇಡಿ. ಯಾಕಂತ ಹೇಳಿದರೆ ಇದು ಭಾರತದ 3ನೇ ಅತಿ ದೊಡ್ಡ ಮ್ಯೂಸಿಯಂ ಆಗಿದೆ. ಹಾಗೆಯೇ ಜಗತ್ತಿನ ಒನ್ ಮ್ಯಾನ್ ಕಲೆಕ್ಷನ್ ಇರುವಂತಹ ಮ್ಯೂಸಿಯಂಗಳಲ್ಲಿ ಇದುವೇ ಅತಿಯಾದ ದೊಡ್ಡದಾದಂತಹ ಮ್ಯೂಸಿಯಂ ಆಗಿದೆ. ಇದು ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಆದರೆ ಫ್ರೈಡೇ ಇಲ್ಲಿ ರಜಾ ದಿನವಾಗಿರುತ್ತೆ. ಅದು ಬಿಟ್ಟು ವಾರದ ಬೇರೆಲ್ಲ ದಿನಗಳಲ್ಲೂ ಇದು ಓಪನ್ ಇರುತ್ತೆ. ಒಬ್ಬರಿಗೆ ಎಂಟ್ರಿ ಟಿಕೆಟ್ 50 ರೂಪಾಯಿ ಅಷ್ಟೇ. ಆದರೆ ಎಷ್ಟು ವರ್ತ್ ಗೊತ್ತಾ ಇದು ಇಲ್ಲಿಗೆ ವಿಸಿಟ್ ಮಾಡೋದಂತ ಹೇಳಿದರೆ. 50 ರೂಪಾಯಿ ಒಂದು ನೆಗ್ಲಿಜಿಬಲ್ ಅಮೌಂಟ್ ಅಂತ ಹೇಳ್ಬೋದು. ಅಷ್ಟು ಕಲೆಕ್ಷನ್ ಇದೆ. ಸುಮಾರು 46,000ಕ್ಕಿಂತಲೂ ಹೆಚ್ಚಿನ ಆರ್ಟ್ ಆಬ್ಜೆಕ್ಟ್ಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದ ವಸ್ತುಗಳಿಂದ ಹಿಡಿದು ಕ್ರಿಸ್ತ ಶಕ 20ನೇ ಶತಮಾನದವರೆಗಿನ ವಸ್ತುಗಳು ಈ ಸಂಗ್ರಹಾಲಯದಲ್ಲಿದೆ. ಅದರಲ್ಲಿ ಸಣ್ಣ ಸಣ್ಣ ಪೇಂಟಿಂಗ್ ಇರ್ಬೋದು, ಈ ಥರ ಮಿರರ್ಗಳಿರಬಹುದು, ಮರದ ಕೆತ್ತನೆಗಳಿರಬಹುದು. ಹಾಗೆ ನಿಮಗೆ ಗೊತ್ತಾ, ಇಲ್ಲಿ ರಾಜ ರವಿವರ್ಮನ ಒರಿಜಿನಲ್ ಪೇಂಟಿಂಗ್ ಕೂಡ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಹಾಗೆಯೇ ದಂತದ ಕೆತ್ತನೆಗಳಿವೆ. ಅದು ಭಾರತದ ಆರ್ಟ್ ಶೈಲಿಯಲ್ಲಿರುವಂಥದ್ದು, ಆಮೇಲೆ ಚೈನಾದ ಆರ್ಟ್ ಶೈಲಿಯಲ್ಲಿರುವಂಥದ್ದು, ಜಪಾನಿನ ಶೈಲಿಯಲ್ಲಿರುವಂಥದ್ದು, ವೆಸ್ಟರ್ನ್ ಶೈಲಿಯಲ್ಲಿರುವಂಥದ್ದು. ಹೀಗೆ ದಂತದಿಂದಲೂ ಒಂದು ಸುಂದರವಾದ ಕೆತ್ತನೆಗಳು ಹೇಗೆ ಮಾಡ್ಬೋದು, ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾವು ಈ ಮ್ಯೂಸಿಯಮಲ್ಲಿ ನೋಡಲಿಕ್ಕೆ ಸಾಧ್ಯ. ಹಾಗೆ ಕಲ್ಲಿನ ಕೆತ್ತನೆಗಳಿದೆ, ಬಿದುರಿನಿಂದ ತಯಾರಿಸಿದಂತಹ ವಸ್ತುಗಳಿವೆ, ಮರದ ಕೆತ್ತನೆಗಳು, ಲೋಹದ ಕೆತ್ತನೆಗಳು, ಮಾರ್ಬಲ್ ಸ್ಕಲ್ಪ್ಚರ್ ಅಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಹಾಗಾಗಿ ಇದಕ್ಕೊಂದು ನೀವು ನಿಮ್ಮ ಲೈಫಲ್ಲಿ ಒಂದು ಸತಿ ವಿಸಿಟ್ ಕೊಡಲೇಬೇಕು, ಅಷ್ಟು ಸುಂದರವಾದಂಥದ್ದು. ಹಾಗೆ ಇಲ್ಲಿ ಒಂದು ಸರ್ತಿ ನೀವು ಎಲ್ಲ ಕಂಪ್ಲೀಟಾಗಿ ನೋಡಬೇಕು ಅಂತ ಹೇಳಿದರೆ ಮಿನಿಮಮ್ 3ರಿಂದ 4 ಗಂಟೆ ಅಂತೂ ಬೇಕಾಗತ್ತೆ. ಅಷ್ಟು ವಿಶಾಲವಾಗಿದೆ ಇದೊಂದು ಮ್ಯೂಸಿಯಂ. ಇವೆಲ್ಲವುಗಳನ್ನು ಕಲೆಕ್ಟ್ ಮಾಡಿದ್ದು ಕೇವಲ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ನೀವು ನಂಬ್ತೀರಾ? ಹೌದು, ಇದೆಲ್ಲವನ್ನು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ಇಟ್ಟಂಥದ್ದು ಒಬ್ಬ ವ್ಯಕ್ತಿ. ಅವರ ಜೀವನದ ಒಂದು ಅತ್ಯದ್ಭುತವಾದ ಕಲೆಕ್ಷನ್ಗಳನ್ನು ನಾವು ಈ ಮ್ಯೂಸಿಯಮಲ್ಲಿ ನೋಡಬಹುದು. ನೋಡಿ ಎಷ್ಟು ಚಂದವಾದ ಒಂದು ಆರ್ಟ್ ಫಾರ್ಮ್ಗಳು ಇಲ್ಲಿದೆ ಅಂತ ಹೇಳಿ. ಇದೆಲ್ಲ ಮರದಿಂದ ತಯಾರಿಸಿದಂತಹ ವಸ್ತುಗಳು. ರಾಜರ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಪೆಟ್ಟಿಗೆಗಳಿರಬಹುದು, ಒಂದು ಸುಂದರವಾಗಿ ಇರುವಂತಹ ಆರ್ಟ್ ಫಾರ್ಮ್ ಇರಬಹುದು, ಕುರ್ಚಿಗಳಿರಬಹುದು, ಮೇಜುಗಳಿರಬಹುದು, ಸಣ್ಣ ಸಣ್ಣ ಕೆತ್ತನೆಯ ವಿಗ್ರಹಗಳಿರಬಹುದು, ಒಂದು ಟೆಂಪಲ್ ಸ್ಟ್ರಕ್ಚರ್ ಇರಬಹುದು. ಇವೆಲ್ಲವುಗಳು ಕೂಡ ಒಂದು ಅತೀ ಸುಂದರವಾಗಿ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಇಲ್ಲಿ ಅಷ್ಟು ಚಂದ ಜೋಡಣೆ ಮಾಡಿ ಇಟ್ಟಿದ್ದಾರೆ, ಮೇಂಟೆನೆನ್ಸ್ ಎಷ್ಟು ಚಂದ ಇದೆ ಅಂತ ಹೇಳಿದರೆ ಒಂದು ಸ್ವಲ್ಪವೂ ಧೂಳು ಕೂಡ ನಿಮಗೆ ಅಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಅಷ್ಟು ಚಂದ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಕಲ್ಲಿನ ವಿಗ್ರಹಗಳು, ಹಳೇ ಕಾಲದ ರಾಜರ ಕಾಲದ ಏನು ಕೆತ್ತನೆಗಳು ಇವುಗಳೆಲ್ಲ. ನನಗೆ ಇಲ್ಲಿ ವಿಶೇಷ ಅನಿಸಿದ್ದು ಏನು ಅಂತ ಹೇಳಿದರೆ, ನಾನು ಇದುವರೆಗೂ ಎಲ್ಲೂ ಸೂರ್ಯನ ವಿಗ್ರಹವನ್ನು ನೋಡಿರಲಿಲ್ಲ. ಇಲ್ಲಿ ನನಗೆ ಸೂರ್ಯನ ವಿಗ್ರಹವನ್ನು ಕೂಡ ಏನು ಕಾಣಲಿಕ್ಕೆ ಸಿಕ್ಕಿತು. ನೋಡಿ, ಇದು ಒಂದು ಸೂರ್ಯನ ವಿಗ್ರಹ. ಯೂಶ್ವಲಿ ನಾವು ಯಾವ ದೇವಸ್ಥಾನದಲ್ಲೂ ಸೂರ್ಯನ ವಿಗ್ರಹವನ್ನು ನೋಡಿರೋದಿಲ್ಲ. ಸೊ ಇಲ್ಲಿ ಕೆಲವೊಂದು ಸೂರ್ಯನ ವಿಗ್ರಹಗಳು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ನಾವು ಗಂಗಾ ಮಾತೆ ಅಂತ ಹೇಳಿ ಪೂಜಿಸ್ತೇವಲ್ಲ, ಹಾಗೆ ಗಂಗಾ ಮಾತೆಯ ವಿಗ್ರಹಗಳು ಕೂಡ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ರಾಜರು, ಎಸ್ಪೆಷಲಿ ಮೊಘಲರ ರಾಜರು ಬಳಸ್ತಾ ಇದ್ದಂತಹ ಕೆಲವು ಬಟ್ಟೆಗಳ ಕಲೆಕ್ಷನನ್ನು ನಾವಿಲ್ಲಿ ನೋಡಬಹುದು. ರೇಷ್ಮೆಯಿಂದ ತಯಾರಿಸಿದ್ದಂತಹ ಬಟ್ಟೆಗಳು ಎಲ್ಲ. ಇವುಗಳನ್ನೆಲ್ಲ ನೋಡಿದರೆ ಎಂಥ ರಿಚ್ ಏನು ಕಲೆಕ್ಷನ್ ಅಂತ ಅನ್ನಿಸ್ತದೆ. ಮತ್ತು ಅವುಗಳ ಗಾತ್ರವನ್ನು ನೋಡಿದರೆ ಅವರ ಗಾತ್ರ ಎಷ್ಟು ಬೃಹತ್ ಗಾತ್ರವಾಗಿತ್ತು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಬೋದು. ಅಷ್ಟು ಏನು ದೊಡ್ಡದಾದಂತಹ ಬಟ್ಟೆಗಳು ಇವುಗಳು. ತುಂಬ ಸುಂದರವಾದ ಏನು ಹ್ಯಾಂಡ್ ಮೇಡ್ ಬಟ್ಟೆಗಳು ಇವುಗಳೆಲ್ಲ. ಕಸೂತಿ ವರ್ಕನ್ನೆಲ್ಲ ಹ್ಯಾಂಡಲ್ಲೇ ಮಾಡಿದ್ದು, ಮೆಷಿನರಿಗಳೇನು ಇರಲಿಲ್ಲ ಆ ಕಾಲದಲ್ಲಿ. ನೋಡಿ ಎಷ್ಟು ಅದ್ಭುತವಾಗಿದೆ, ಹಾಗೂ ಎಷ್ಟು ಲಾರ್ಜ್ ಸೈಜ್ ಅಂತ ನೋಡಿ. ಹಾಗಾದರೆ ಅವರು ಎಷ್ಟು ಬೃಹತ್ ಗಾತ್ರ, ಆಜಾನುಬಾಹು ವ್ಯಕ್ತಿಯಾಗಿದ್ದಿರಬಹುದು ಅಲ್ವಾ.
ಇದು ಅವರು ಬಳಸ್ತಾ ಇದ್ದಂತಹ ಸಾರೋಟು. ಅದರಲ್ಲೂ ನೋಡಿ ಮೈನ್ಯೂಟ್ ಆರ್ಟ್ಗಳಿದೆ. ಏನು ಆನೆಗಳ ರಚನೆಗಳನ್ನೆಲ್ಲ ನಾವು ಅಲ್ಲಿ ನೋಡಬಹುದು. ಇಲ್ಲಿಂದ ಮುಂದೆ ಹೋದರೆ ಫುಡ್ ಕೋರ್ಟ್ ಕೂಡ ಸಿಗ್ತದೆ. ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದೆ, ಸುಮಾರು 3-4 ಗಂಟೆಗಳು ಬೇಕಾಗ್ತದೆ ನಮಗೆ ಇದನ್ನು ಫುಲ್ ನೋಡಲಿಕ್ಕೆ. ಸೊ ಹಾಗಾಗಿ ಮಿಡಲಲ್ಲಿ ನಿಮಗೆ ಹಸಿವಾದರೆ ಇಲ್ಲಿಗೆ ಬಂದು ನೀವು ಏನಾದರೂ ತಿನ್ನಬಹುದು. ಇದು ನಾನು ಆಲ್ರೆಡಿ ಹೇಳಿದಂತಹ ದಂತದ ಕೆತ್ತನೆಗಳು. ನಾನಂತೂ ಯಾವ ಮ್ಯೂಸಿಯಮಲ್ಲೂ ಈ ಥರದ ದಂತದ ಕೆತ್ತನೆಗಳನ್ನು ನೋಡಲಿಲ್ಲ. ಅಷ್ಟು ಅದ್ಭುತವಾದಂತಹ ಕೆತ್ತನೆಗಳು, ಸಣ್ಣ ಸಣ್ಣ ಕೆತ್ತನೆಗಳು ನೋಡಿ ಎಷ್ಟು ಚಂದ ಮೂಡಿ ಬಂದಿದೆ ಅಂತ ಹೇಳಿದರೆ ಒಂದು ಕಣ್ಣಿಗೆ ಹಬ್ಬ ಇದರನ್ನೆಲ್ಲ ನೋಡೋದು ಅಂತ ಹೇಳೋದು. ಇದೆಲ್ಲ ಭಾರತೀಯ ಶೈಲಿಯಲ್ಲಿ ಇರುವಂತಹ ಕೆತ್ತನೆಗಳು. ನೋಡಿ ಎಷ್ಟು ಸಣ್ಣ ಸಣ್ಣ ಮೈನ್ಯೂಟ್ ಕೆತ್ತನೆಗಳು ಕೂಡ ಇದೆ ಅದರಲ್ಲಿ. ಅಷ್ಟು ಜಾಗ್ರತೆಯಿಂದ ಅವರು ಕೆತ್ತನೆ ಮಾಡಿರಬಹುದು, ಇಲ್ಲಾಂದರೆ ಹಾಳಾಗ್ತದಲ್ಲ. ಇದೆಲ್ಲ ದಂತದಿಂದಲೇ ತಯಾರಿಸಿದಂತಹ ಕುರ್ಚಿಗಳು. ಇದು ಚೈನೀಸ್ ಅವರ ಆರ್ಟ್ ಫಾರ್ಮಲ್ಲಿರುವಂತಹ ದಂತದ ರಚನೆಗಳಿದು. ಚೈನೀಸ್ ಆರ್ಟ್ ಫಾರ್ಮಲ್ಲಿದೆ ಇವುಗಳೆಲ್ಲ. ಅವರ ಶೈಲಿಯಲ್ಲಿರುವಂತಹ ಕೆಲವೊಂದು ಬುದ್ಧನ ರೀತಿಯಲ್ಲಿರುವಂಥದ್ದು, ಚೈನೀಸ್ ಮಾಂಕ್ಗಳು ಅಂತ ನಾವೇನು ಹೇಳ್ತೇವೆ, ಸನ್ಯಾಸಿಗಳ ಏನು ರಚನೆಗಳು, ಅದನ್ನೆಲ್ಲ ಈ ಒಂದು ಸೆಕ್ಷನಲ್ಲಿ ನಾವು ಕಾಣಬಹುದು. ಸೊ ಇದಷ್ಟೇ ಅಲ್ಲದೆ ಮುಂದೆ ನಮಗೆ ಜಪಾನೀಸ್ ದಂತದ ಕೆತ್ತನೆಗಳನ್ನು ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಆಲ್ಮೋಸ್ಟ್ ಚೈನೀಸ್ ಥರದ ಕೆತ್ತನೆಗಳೇ ಆಗಿವೆ, ಆದರೂ ಅದರಲ್ಲಿ ಮೈನ್ಯೂಟ್ ಚೇಂಜಸ್ಗಳಿವೆ ಜಪಾನಿನ ಕೆತ್ತನೆಗಳಲ್ಲಿ. ನೋಡಿ ಇದೆಲ್ಲವುಗಳು ಕೂಡ ಜಪಾನಿನ ಕೆತ್ತನೆಗಳು, ಸಣ್ಣ ಸಣ್ಣ ಮನುಷ್ಯರ ಆಕೃತಿಯಲ್ಲಿರುವಂತಹ ಕೆತ್ತನೆಗಳು. ತುಂಬ ತುಂಬ ಏನು ಬ್ಯೂಟಿಫುಲ್ ಆಗಿದೆ. ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಸೆಕ್ಷನ್. ನನಗೆ ಅತಿಯಾಗಿ ಇಷ್ಟವಾದಂತಹ ಸೆಕ್ಷನ್ ಆ ಮ್ಯೂಸಿಯಮಲ್ಲಿ. ಇದು ನಮ್ಮದೇ ಗೋವಾದಲ್ಲಿ ಗೋವಾದಿಂದ ಕಲೆಕ್ಟ್ ಮಾಡಿದಂತಹ ದಂತದ ಕೆತ್ತನೆಗಳು. ಇದು ರೀಸೆಂಟಾಗಿ ಅಂದರೆ ಕ್ರಿಸ್ತ ಶಕದಲ್ಲಿ ತಯಾರಿಸಿದಂತಹ ಕೆತ್ತನೆಗಳು. ಹಾಗಾಗಿ ಆಲ್ಮೋಸ್ಟ್ ಕ್ರಿಶ್ಚಿಯನ್ ಇದು ಕಾಣ್ಬೋದು ನಾವು ಅದರಲ್ಲಿ. ಇದು ವೆಸ್ಟರ್ನ್ ಕಲೆಕ್ಷನ್, ವೆಸ್ಟರ್ನ್ ಕಂಟ್ರಿಗಳಿಂದ ತಂದಂತಹ ಕೆಲವೊಂದು ಆರ್ಟ್ ಫಾರ್ಮ್ಗಳು. ಬಾಕಿ ಇಂಟ್ರೆಸ್ಟಿಂಗ್ ವಸ್ತುಗಳನ್ನು, ರಾಜಾ ರವಿವರ್ಮನ ಪೇಂಟಿಂಗನ್ನು, ರೆಬೆಕಾ ಮಾರ್ಬಲ್ ಸ್ಕಲ್ಪ್ಚರನ್ನು ಹಾಗೂ ಇನ್ನಿತರ ವಸ್ತುಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.